ರಾಜ್ಯದಲ್ಲಿ ಜನತಾ ದರ್ಶನ ಜನಸ್ಪಂದನದ ಪರ್ವ ಶುರುವಾಗ್ಬಿಟ್ಟಿದೆ. ಇದು ಜನರ ಸಮಸ್ಯೆಗಳನ್ನ ಆಲಿಸುವುದಕ್ಕಿಂತಾನೂ ರಾಜಕೀಯ ಪೈಪೋಟಿಗೆ ವೇದಿಕೆಯಾದಂತೆ ಕಾಣಿಸ್ತಾ ಇದೆ. ಬೊಂಬೆಗಳ ನಾಡಲ್ಲಿ ಕನಕಪುರ ಕಲಿ ಜನಸ್ಪಂದನವನ್ನ ನಡೆಸಿದ್ರೆ, ಸಕ್ಕರೆ ನಾಡಲ್ಲಿ ದಳಪತಿ ಜನತಾ ದರ್ಶನ ಮಾಡ್ತಿದ್ದಾರೆ. ಆದ್ರೆ ಜನರ ಅಹವಾಲು ಆಲಿಸೋ ವಿಚಾರದಲ್ಲೂ ದ್ವೇಷದ ರಾಜಕಾರಣ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ. ಎಚ್ಡಿಕೆ ಜನತಾ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ನಾ ಮುಂದು ತಾ ಮುಂದು ಅಂತ ಕಷ್ಟಗಳನ್ನ ಹೇಳಿಕೊಂಡ ಸಕ್ಕರೆ ನಾಡಿನ ಜನ. ಸಂಯಮದಿಂದ ಖುದ್ದು ಎಲ್ಲರ ಸಮಸ್ಯೆ ಆಲಿಸಿದ ಕೇಂದ್ರ ಸಚಿವ. ಅಧಿಕಾರಿಗಳ ಗೈರಿನ ಮಧ್ಯೆಯೂ ಅಡೆತಡೆ ಇಲ್ಲದೆ ಸಾಗಿದ ಕುಮಾರಸ್ವಾಮಿಯವರ ಜನತಾ ದರ್ಶನ. ಸಕ್ಕರೆ ನಾಡು ಮಂಡ್ಯದಲ್ಲಿ ದಳಪತಿಯ ಜನತಾ ದರ್ಶನ. ಜನರ ಅಹವಾಲು ಆಲಿಸಿದ ಎಚ್ಡಿ ಕುಮಾರಸ್ವಾಮಿ. ಬೊಂಬೆನಾಡು ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ನಡೆಸಿ ಜನರ ಮನಗೆಲ್ತಿದ್ದಾರೆ. ಇದಕ್ಕೆ ಟಕ್ಕರ್ ಕೊಡೋಕೆ ಸಕ್ಕರೆ ನಾಡಿನಲ್ಲಿ ಎಚ್ಡಿ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ಕೇಂದ್ರ ಸಚಿವರಾದ ಬಳಿಕ ತಮ್ಮ ಹಳೆ ಅಸ್ತ್ರ ಜನತಾ ದರ್ಶನವನ್ನ ಮತ್ತೆ ಶುರು ಮಾಡಿದ್ದಾರೆ. ಇವತ್ತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಿದ್ರು. ಜೆಡಿಎಸ್ ನಾಯಕನ ಜನತಾ ದರ್ಶನಕ್ಕೆ ಜಿಲ್ಲೆಯ ಮೂಲೆ ಮೂಲೆಯಿಂದ ಜನ ಹರಿದು ಬಂದಿದ್ರು. ಮನವಿ ಪತ್ರ ಹಿಡಿದು ಎಚ್ಡಿಕೆಗೆ ತಮ್ಮ ಸಮಸ್ಯೆಗಳನ್ನ ಹೇಳೋಕೆ ನೂರಾರು ಮಂದಿ ಮುಗಿಬಿದ್ದಿದ್ರು. ಜನರನ್ನ ನಿಯಂತ್ರಿಸೋಕೆ ಪೊಲೀಸರು ಹಾಗೆ ಜೆಡಿಎಸ್ ಮುಖಂಡರು ಹರಸಾಹಸ ಮಾಡಬೇಕಾಯ್ತು. ಇಷ್ಟೆಲ್ಲ ಆದ್ರೂ ಕುಮಾರಸ್ವಾಮಿ ಮಾತ್ರ ತಾಳ್ಮೆಯಿಂದ ಎಲ್ಲರ ಕಷ್ಟವನ್ನ ಆಲಿಸಿದ್ದಾರೆ. ಮನವಿಗಳನ್ನ ಸ್ವೀಕರಿಸಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನ ನೀಡಿದ್ದಾರೆ. ಹೆಚ್ಚಿನ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ನೀವು ಏನು ಮನವಿ ಸಲ್ಲಿಸಿದ್ದೀರಿ, ಅದು ಕಂದಾಯ ಇಲಾಖೆದಿರಲಿ, ಪೊಲೀಸ್ ಇಲಾಖೆದಿರಲಿ, ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೇನು ಪರಿಹಾರವನ್ನ ತಂದುಕೊಡ್ಬೇಕಾಗ್ತದೆ. ಜನತಾ ದರ್ಶನಕ್ಕೂ ಮುನ್ನ ಮಂಡ್ಯದ ಕಾಳಿಕಾಂಬ ದೇವಸ್ಥಾನಕ್ಕೆ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಈ ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಎಚ್ಡಿಕೆ 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿ ಅಂತ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಹರಕೆ ಹೊತ್ತಿದ್ರು. ದೇಗುಲದ ಬಳಿಯ ಬಿಲ್ವಪತ್ರೆ ಮರಕ್ಕೆ ಗೆಲುವಿನ ಗಂಟು ಕಟ್ಟಿದ್ರು. ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಎಚ್ಡಿಕೆ ಗೆಲುವಿನ ಗಂಟನ್ನ ಬಿಚ್ಚಿ ದೇವಿಗೆ ಅರ್ಪಿಸಿದ್ದು ವಿಶೇಷವಾಗಿತ್ತು. ಜನತಾ ದರ್ಶನ ವಿಚಾರದಲ್ಲಿ ನಡೀತಾ ಇದೆಯಾ ದ್ವೇಷದ ರಾಜಕಾರಣ? ಎಚ್ಡಿ ಕುಮಾರಸ್ವಾಮಿ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಗೈರು. ಅಂದ್ಹಾಗೆ ಜನತಾ ದರ್ಶನದಲ್ಲಿ ಯಾವೊಬ್ಬ ಅಧಿಕಾರಿಗಳು ಕಾಣಿಸಿಕೊಂಡಿಲ್ಲ ಅನ್ನೋದು ನಿಮ್ಮ ಗಮನಕ್ಕೂ ಬಂದಿರಬಹುದು. ಇದಕ್ಕೂ ಕಾರಣ ಇದೆ. ಹೀಗಾಗಿಯೇ ಖುದ್ದು ಎಚ್ಡಿ ಕುಮಾರಸ್ವಾಮಿಯೇ ಜನರ ಮನವಿಯನ್ನ ಸ್ವೀಕರಿಸಿದ್ದು ಕಂಡುಬಂತು. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಎಚ್ಡಿಕೆ ಜನತಾ ದರ್ಶನದ ಬಗ್ಗೆ ಸುದೀರ್ಘವಾಗಿ ಸಚಿವರು ಚರ್ಚೆ ಮಾಡಿದ್ರು ಅಂತ ತಿಳಿದು ಬಂದಿದೆ. ಕುಮಾರಸ್ವಾಮಿ ನಡೆಸ್ತಾ ಇರುವ ಜನತಾ ದರ್ಶನ ಸರ್ಕಾರದ ಕಾರ್ಯಕ್ರಮ ಅಲ್ಲ. ಹೀಗಾಗಿ ಜನತಾ ದರ್ಶನಕ್ಕೆ ಮಂಡ್ಯದ ಹಿರಿಯ ಅಧಿಕಾರಿಗಳಾದಂತಹ ಡಿಸಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿ ಇತರ ಅಧಿಕಾರಿಗಳು ಹೋಗದಂತೆ ಸೂಚನೆ ನೀಡಲಾಗಿತ್ತಂತೆ. ಸಿಎಂ ಸೂಚನೆಯಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಗಳಿಗೆ ಮೌಖಿಕ ಆದೇಶವನ್ನ ಹೊರಡಿಸಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಎಚ್ಡಿ ಕುಮಾರಸ್ವಾಮಿ ಜನತಾ ದರ್ಶನಕ್ಕೆ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಎಚ್ಡಿಕೆ ಕೆಂಡಾಮಂಡಲರಾಗಿದ್ರು. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಡಿಕೆಶಿ ಚನ್ನಪಟ್ಟಣ ರಣತಂತ್ರದ ವಿರುದ್ಧ ಮಾತಿನ ಮಳೆ ಸುರಿಸಿದ್ರು. ಇತ್ತ ಆರ್.ಅಶೋಕ್ ಕೂಡ ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರಿದ್ರು. ಸುತ್ತೋಲೆನ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿಸ್ಕೊಂಡಿದ್ದಾರೆ, ಅಧಿಕಾರಿಗಳು ಯಾರು ಹೋಗಬಾರದು ಅಂತೇಳಿ. ಅದು ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮಾತ್ರ ಜನತಾ ದರ್ಶನ ಮಾಡಲಿಕ್ಕೆ ಅವಕಾಶ ಇದೆ, ಅಧಿಕಾರಿಗಳು ಕರ್ಕೊಂಡು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿ
ಅಧಿಕಾರಿಗಳಿಗೂ ಸ್ಪಷ್ಟವಾದ ಸೂಚನೆ ಕೊಟ್ಟುಬಿಟ್ಟಿದ್ದಾರೆ. ನಾನು ಅಧಿಕಾರಿಗಳನ್ನ ದೂರಲ್ಲ. ಇಲ್ಲಿ ಸರ್ಕಾರ ಯಾವ ರೀತಿ ನಡ್ಕೋತಾ ಇದ್ದಾರೆ, ನಾನು ಒಂದು ಮುಖ್ಯಮಂತ್ರಿಗಳಿಗೆ ಹೇಳ್ತೇನೆ, ಇದೊಂದು ರೀತಿ ದ್ವೇಷದ ರಾಜಕಾರಣ ಅಂತ ಅನ್ಸ್ತದೆ. ವಾಲ್ಮೀಕಿ ನಿಗಮದ ಇರ್ಬೋದು, ಮೂಡಾದಿರ್ಬೋದು, ನಿಮ್ಗೆ ಆಗದೆ ಇರೋರು ದಾಖಲೆಗಳನ್ನು ಬಿಡುಗಡೆ ಮಾಡಿರ್ಬೋದು. ಆ ದಾಖಲೆಯನ್ನು ಇಟ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದೀರಷ್ಟೇ. ಅದನ್ನು ಕೇಳ್ತಾ ಇದ್ದೀರಾ ಅಂತೇಳಿ ನೀವು ಕುಮಾರಸ್ವಾಮಿ ಅವ್ರ ಮೇಲೆ ದ್ವೇಷದ ರಾಜಕಾರಣ ಮಾಡೋವಂಥದ್ದು. ಒಟ್ಟಾರೆ ಹಳೆ ಮೈಸೂರು ಭಾಗದಲ್ಲಿ 2 ಮದಗಜಗಳ ನಡುವೆ ಜನತಾ ದರ್ಶನದ ಯುದ್ಧ ನಡೀತಾ ಇದೆ. ಇದು ಬೊಂಬೆನಾಡಿನ ಉಪಕದನದ ಹೊತ್ತಿಗೆ ಮತ್ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.